ನನ್ನವನು ಭಾಗ 67. ಪರಿ ರಾಹುಲ್ನ ಮುಖವನ್ನು ನಿರಂತರವಾಗಿ ನೋಡುತ್ತಿದ್ದಳು. ಅವಳು ಹೇಳುತ್ತಾಳೆ, ರಾಹುಲ್, ಕಿರಣ್ ಮತ್ತು ಪ್ರೀತಿಯ ಮದುವೆಯನ್ನು ಬೇಗ ಮಾಡಿಸಿಬಿಡೋಣ. ಆಗ ಅವರು ಕೂಡ ಅವರ ಬದುಕಿನಲ್ಲಿ ಸುಂದರವಾಗಿ ಬದುಕುತ್ತಾರೆ. ನಮಗೆ ಯಾವುದೇ ರೀತಿಯ ಗಿಲ್ಟ್ ಇರುವುದಿಲ್ಲ. ಅವರಿಬ್ಬರು ಪ್ರೀತಿಸುತ್ತಿದ್ದಾರೆ ಅಲ್ಲವೇ? ಆಗ ರಾಹುಲ್ನ ಮುಖ ಹರಳುತ್ತದೆ. ಹೌದು, ನೀನು ಹೇಳುವುದು ನಿಜ. ನಾನು ಅವನು ನಿಧಾನವಾಗಿ ಮದುವೆ ಆದರೆ ನಾವಿಬ್ಬರು ಕ್ಲೋಸ್ ಇರಬಹುದು ಅಂತ ಅಂದುಕೊಂಡಿದ್ದೆ. ನಾನೇ ಮರೆತು ಬಿಟ್ಟಿದ್ದೇನೆ ನಾನು ಮದುವೆ ಆಗಿರುವುದನ್ನು. ನಾನು ಮಾತ್ರ ನನ್ನ ಹೆಂಡತಿ ಜೊತೆ, ಅವನು ಮಾತ್ರ ಏಕಾಂಗಿಯಾಗಿ ಇರುತ್ತಾನೆ. ನಾಳೆ ಅವನ ಜೊತೆ ಮದುವೆ ಬಗ್ಗೆ ಮಾತನಾಡುತ್ತೇನೆ. ಈ ಮಾತುಗಳ ಮಧ್ಯೆ ಪರಿ ರಾಹುಲ್ನ ಕೈಯನ್ನು ಹಿಡಿದುಕೊಂಡು ಆಟವಾಡುತ್ತಿದ್ದಳು. ರಾಹುಲ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಪರಿ ಕೋಪದಿಂದ ಅವನನ್ನು ನೋಡುತ್ತಾಳೆ. ಒಂದು ಕ್ಷಣ ರಾಹುಲ್ ಅವಳ ಕೈಯನ್ನು ಬಿಟ್ಟು ಬಿಡುತ್ತಾನೆ. ಹಾಗೆ ಇರಬೇಕು ಭಯ ಎಂದರೆ. ಇಷ್ಟ ಬಂದ ರೀತಿ ನನ್ನ ಜೊತೆ ವರ್ತಿಸುವುದಲ್ಲ. ಏನಾದರೂ ನನಗೆ ಕಷ್ಟ ಕೊಟ್ಟರೆ ಆ ನಂತರ ಪರಿಣಾಮ ಚೆನ್ನಾಗಿ ಇರುವುದಿಲ್ಲ ಅಂತ ಪರಿ ರಾಹುಲ್ಗೆ ಹೇಳುತ್ತಾಳೆ. ರಾಹುಲ್, ಏನು ಮಾಡುತ್ತೀರಾ ಮೇಡಮ್ ಅವರು? ನನಗೆ ಹೊಡೆಯುತ್ತೀರಾ? ಹೊಡೆಯುವುದಲ್ಲ, ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೇನೆ. ಆನಂತರ ನೀವು ಎಷ್ಟು ಹುಡುಕಿದರೂ ನಿಮ್ಮ ಕೈಗೆ ಸಿಗುವುದಿಲ್ಲ. ಆ ಮಾತನ್ನು ಹೇಳುತ್ತಿರಬೇಕಾದರೆ ರಾಹುಲ್ ಪರಿಯ ಬಾಯನ್ನು ಮುಚ್ಚುತ್ತಾನೆ. ದಯವಿಟ್ಟು ಆ ರೀತಿ ಮಾತನಾಡಬೇಡ. ನೀನು ಇಲ್ಲವಾದರೆ ನನ್ನ ಕೈಯಲ್ಲಿ ಒಂದೇ ಒಂದು ಕ್ಷಣವೂ ಕೂಡ ಇರಲು ಸಾಧ್ಯವಿಲ್ಲ. ನಾನು ಸತ್ತು ಹೋಗುತ್ತೇನೆ ಅಂತ ರಾಹುಲ್ ಕಣ್ಣೀರು ಹಾಕುತ್ತಾನೆ. ಕೋಪದಿಂದ ಅವನನ್ನೇ ನೋಡುತ್ತಾಳೆ. ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ ಅಂತ ಹೇಳಿದೆ, ಆದರೆ ನೀವು ನನಗಿಂತ ಕೆಟ್ಟ ಮಾತನ್ನು ಆಡಿದಿರಿ ಅಂತ ಕೋಪದಿಂದ ಅವನ ಜೊತೆ ಮಾತನಾಡದೆ ನಡೆಯಲು ಕೂಡ ಸಾಧ್ಯವಾಗದಿದ್ದರೂ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಾಳೆ. ಕೆಳಗೆ ಅವಳು ನಡೆದುಕೊಂಡು ಹೋಗುತ್ತಿರಬೇಕಾದರೆ ರಾಹುಲ್ ಅವಳನ್ನೇ ನೋಡುತ್ತಿರುತ್ತಾನೆ. ಅವಳಿಗೆ ನಡೆಯಲು ಸಾಧ್ಯವಾಗುತ್ತಿಲ್ಲ. ಅವನು ಸಹಾಯ ಮಾಡಲು ನೋಡಿದರೆ ಪರಿ ಅವನ ಜೊತೆ ಮಾತನಾಡುವುದಿಲ್ಲ. ಕೈಯನ್ನು ದೂರ ತಳ್ಳುತ್ತಾಳೆ. ಅವನಿಗೆ ತುಂಬ ದುಃಖವಾಗುತ್ತಿರುತ್ತದೆ. ಇಷ್ಟು ಸುಂದರವಾದ ಸಮಯವನ್ನು ನಾನು ಹಾಳು ಮಾಡಿಬಿಟ್ಟೆ. ನಮ್ಮಿಬ್ಬರ ಮಿಲನ ಆಗಬಹುದಿತ್ತೇನೋ ಈ ಸುಂದರ ಬೆಳದಿಂಗಳಲ್ಲಿ ಅಂತ ರಾಹುಲ್ ಕಣ್ಣೀರನ್ನು ಹಾಕುತ್ತಾನೆ. ಅವನಿಗೆ ಅವನ ತಪ್ಪು ಅರ್ಥವಾಗುತ್ತದೆ. ಅವಳ ವಿಷಯದಲ್ಲಿ ನಾನು ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗುತ್ತೇನೆ ಗೊತ್ತಿಲ್ಲ. ಪರಿ ನಿಧಾನವಾಗಿ ಕೆಳಗೆ ಇಳಿಯಬೇಕಾದರೆ ಪ್ರೀತಿಯು ಅವಳಿಗೆ ಸಹಾಯ ಮಾಡುತ್ತಾಳೆ. ರಾಹುಲ್ ಮತ್ತು ಪರಿಯ ಮುಖವನ್ನು ನೋಡಿ ಅರ್ಥವಾಗುತ್ತದೆ ಇಬ್ಬರು ಏನಾದರೂ ಜಗಳ ಮಾಡಿಕೊಂಡಿರುತ್ತಾರೆ ಅಂತ. ರಾಹುಲ್ ಪರಿಯ ಹತ್ತಿರವೇ ಇದ್ದಿದ್ದರಿಂದ ಅವಳು ಏನನ್ನೂ ಕೇಳದೆ ಅವಳನ್ನು ನಿಧಾನವಾಗಿ ರೂಮಿಗೆ ಕರೆದುಕೊಂಡು ಹೋಗಿ ಹಾಸಿಗೆಯ ಮೇಲೆ ಕೂರಿಸಿ ಅವಳ ಕಾಲನ್ನು ಹಾಸಿಗೆ ಮೇಲೆ ಇಡುತ್ತಾಳೆ. ಕುಡಿಯಲು ಹಾಲನ್ನು ತಂದುಕೊಡುತ್ತಾಳೆ. ನಂತರ ಬೆಡ್ಶೀಟನ್ನು ಹೊದಿಸಿ ಹೊರಗೆ ಬರುತ್ತಿರುತ್ತಾಳೆ. ಆಗ ರಾಹುಲ್ ಪ್ರೀತಿಯ ಎದುರುಗಡೆ ಸಿಗುತ್ತಾನೆ. ಆಗ ಪ್ರೀತಿ ಅವನನ್ನು ಹೊರಗೆ ಬರುವಂತೆ ಸನ್ನೆ ಮಾಡುತ್ತಾಳೆ. ಮಾತನಾಡಬೇಕು ನಿಮ್ಮ ಜೊತೆ ಅಂತ ನಿಧಾನವಾಗಿ ಕೇಳುತ್ತಾಳೆ. ಪರಿ ಈಗ ತಾನೇ ಸರಿ ಹೋಗುತ್ತಿದ್ದಾಳೆ. ಅವಳಿಗೆ ಯಾವುದೇ ರೀತಿ ನೋವನ್ನು ಮಾಡಬೇಡಿ. ಪುನಃ ತೊಂದರೆ ಆದರೆ ಏನು ಮಾಡುತ್ತೀರಾ? ಬದುಕು ನಿಮ್ಮಿಬ್ಬರದು ಇರಬಹುದು. ಒಬ್ಬರಿಗೆ ತೊಂದರೆ ಆದರೆ ಇನ್ನೊಬ್ಬರಿಗೆ ಅದಕ್ಕಿಂತ ಹೆಚ್ಚಾಗಿ ನೋವಾಗುತ್ತದೆ. ಪರಿಗೆ ನೋವಾದರೆ ನಿಮಗೆ, ನೋವಾದರೆ ಪರಿಗೆ. ನೀವಿಬ್ಬರು ಎರಡು ದೇಹ ಒಂದೇ ಪ್ರಾಣ ಅಲ್ಲವೇ? ಪರಿ ತುಂಬ ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್. ಇಷ್ಟೊಂದು ದುರ್ಬಲವಾಗಿದ್ದು ನಾನು ನೋಡೇ ಇಲ್ಲ. ನೀವು ಸಿಕ್ಕ ಮೇಲೆ ಅವಳು ತುಂಬ ವೀಕ್ ಆಗಿರುವುದು. ಎಮೋಷ್ನಲ್ ಆಗಿ ಅವಳು ನಿಮಗೆ ತುಂಬ ಅಟ್ಯಾಚ್ ಆಗಿದ್ದಾಳೆ. ಯಾವಾಗಲೂ ಯಾವುದೋ ಒಂದು ಭಯದಿಂದ ಇರುತ್ತಾಳೆ. ನೀವು ಸಮಾಜದ ಎದುರಿಗೆ ಆದಷ್ಟು ಬೇಗ ಅವಳನ್ನು ಹೆಂಡತಿ ಅಂತ ಒಪ್ಪಿಕೊಂಡು ಬಿಡಿ. ಯಾವುದೋ ಭಯ, ಯಾವುದೋ ಕಷ್ಟ ಅವಳನ್ನು ಕಾಡುತ್ತಿದೆ. ಅವುಗಳ ಮಧ್ಯೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳವನ್ನು ಮಾಡಿಕೊಳ್ಳಬೇಡಿ. ಏಕೆಂದರೆ ಅವಳು ತಂದೆ ತಾಯಿ ಮನೆಯವರನ್ನೆಲ್ಲ ಬಿಟ್ಟು ನೀವೇ ಎಲ್ಲ ಅಂತ ಅಂದುಕೊಂಡಿದ್ದಾಳೆ. ನಿಮಗೂ ಕೂಡ ಅವಳೇ ಎಲ್ಲ ಆಗಿರಬೇಕು. ಆದರೆ ಅವಳು ಇತ್ತೀಚೆಗೆ ನೀವು ಪ್ರೀತಿಯಿಂದ ನೋಡಿಕೊಂಡಾಗಲೂ ಕೂಡ ಸ್ವಲ್ಪ ಭಯ ಇರುತ್ತದೆ. ಎಲ್ಲಿ ನಿಮ್ಮನ್ನು ಕಳೆದುಕೊಂಡು ಬಿಡುತ್ತೇನೋ ಅನ್ನುವುದು. ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ಅಪ್ಪ ಅಮ್ಮನಿಗೆ ನಾನು ಉತ್ತರ ಕೊಡಬೇಕು. ನೀವು ಅವಳಿಗೆ ಎಷ್ಟು ಪ್ರೀತಿ ಕೊಟ್ಟರೂ ಸಾಲದು. ಪ್ಲೀಸ್ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಪ್ರೀತಿ ಹೇಳುತ್ತಾ ಹೊರಗೆ ಹೋಗುತ್ತಾಳೆ.
ರಾಹುಲ್ ಮರೆತೇ ಬಿಟ್ಟಿರುತ್ತಾನೆ ಅವಳು ಈಗ ತಾನೇ ರಿಕವರ್ ಆಗುತ್ತಿದ್ದಾಳೆ ಅನ್ನುವುದನ್ನು. ಇನ್ನೆಂದೂ ಕೂಡ ಆ ರೀತಿ ಮಾತನ್ನು ಆಡುವುದಿಲ್ಲ ಅಂತ ಅವಳ ಹತ್ತಿರ ಹೋಗುತ್ತಾನೆ. ಅವಳು ರಾಹುಲ್ ಬಂದಿದ್ದು ಗೊತ್ತಾದರೂ ಅವನ ಕಡೆ ನೋಡುವುದಿಲ್ಲ. ರಾಹುಲ್ ಬಂದು ಅವಳ ಕಾಲಿನ ಹತ್ತಿರ ಕುಳಿತುಕೊಂಡು ಅವಳ ಕೈಯನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಅವಳು ಅವಳ ಕೈಯನ್ನು ಕೊಡುವುದಿಲ್ಲ, ಬದಲಿಗೆ ದೂರ ತಳ್ಳುತ್ತಾಳೆ. ರಾಹುಲ್, ಸಾರಿ, ನೀನು ನನ್ನನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಅಂತ ಹೇಳಿದೆ. ಆ ನೋವಿನಲ್ಲಿ ನಾನು ಇನ್ಸ್ಟಂಟ್ ಆಗಿ ಆ ಮಾತನ್ನು ಹೇಳಿದೆ ಅಷ್ಟೇ ಹೊರತು ನೀನು ಹೋಗು ಅಂದರೂ ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಸಾರಿ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಅವಳ ಕೈಯನ್ನು ಪುನಃ ಪುನಃ ಹಿಡಿದುಕೊಳ್ಳಲು ಹೋಗುತ್ತಾನೆ. ಅವಳು ಯಾವುದಕ್ಕೂ ಪ್ರತಿಕ್ರಿಯಿಸದೆ ಗೋಡೆಯ ಕಡೆಗೆ ತಿರುಗಿ ಮಲಗುತ್ತಾಳೆ. ರಾಹುಲ್ಗೆ ಬೇಸರವಾಗಿ ಅವನು ಅಲ್ಲಿ ಕುಳಿತುಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಪರಿ ಚೆನ್ನಾಗಿ ನಿದ್ರೆ ಹೋಗುತ್ತಾಳೆ. ರಾಹುಲ್ ಅವಳ ಕಾಲ ಹತ್ತಿರ ಇಟ್ಟುಕೊಂಡು ಮಲಗುತ್ತಾನೆ. ಅವನಿಗೆ ಅರಿವಿಲ್ಲದಂತೆ ರಾಹುಲ್ ಮಾತನಾಡಿದ ಒಂದೇ ಒಂದು ಮಾತಿನಿಂದ ಆ ಸಂಪೂರ್ಣವಾದ ರಾತ್ರಿ ಸಂಪೂರ್ಣವಾಗಿ ಹಾಳಾಯಿತು. ಸುಮಾರು 2 ಗಂಟೆಯ ಸಮಯ. ಪರಿ ಇದ್ದಕ್ಕಿದ್ದಂತೆ ಬೆಚ್ಚಿ ಬೀಳುತ್ತಾಳೆ. ಅವಳ ಮೂಮೆಂಟ್ಗೆ ರಾಹುಲ್ಗೆ ಎಚ್ಚರವಾಗುತ್ತದೆ. ಪ್ಲೀಸ್ ಸರ್, ನನ್ನನ್ನು ಬಿಟ್ಟು ಹೊರಟು ಹೋಗಬೇಡಿ. ನೀವು ಹೋದರೆ ನಾನು ಬದುಕಿರುವುದಿಲ್ಲ. ನನಗೆ ಒಂದೇ ಒಂದು ಅವಕಾಶ ಕೊಡಿ. ನನಗೆ ಸಾಯಲು ಇಷ್ಟವಿಲ್ಲ. ನೀವಿಲ್ಲದೆ ನಾನು ಸತ್ತು ಹೋಗುತ್ತೇನೆ ಅಂತ ಅಳುತ್ತಿದ್ದಾಳೆ. ಅವಳ ಕಣ್ಣಿನಿಂದ ಕಣ್ಣೀರು ಬರುತ್ತಿದೆ. ರಾಹುಲ್ಗೆ ಭಯವಾಗಿ ಅವಳನ್ನು ಹೇಳಿಸುತ್ತಾನೆ, ಪರಿ ಪರಿ ಅಂತ. ಅವಳಿಗೆ ಎಚ್ಚರವಾದ ತಕ್ಷಣ ಎದುರುಗಡೆ ಇರುವ ರಾಹುಲನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ರಾಹುಲ್ ಅವಳ ಕೂದಲಿಗೆ ಮುತ್ತು ಕೊಟ್ಟು ಅವನು ಕೂಡ ತಬ್ಬಿಕೊಳ್ಳುತ್ತಾನೆ. ಕೆಟ್ಟ ಕನಸು ಬಿದ್ದಿರಬೇಕು, ಏನೂ ಆಗುವುದಿಲ್ಲ. ನಾನು ನಿನ್ನ ಜೊತೆ ಇರುವವರೆಗೂ ಯಾರೂ ಕೂಡ ನಿನಗೆ ಕೆಟ್ಟದ್ದು ಮಾಡಲು ಸಾಧ್ಯವಿಲ್ಲ. ಹೆದರಬೇಡ ಬಂಗಾರಿ ಅಂತ ಅವಳಿಗೆ ಸಮಾಧಾನ ಮಾಡುತ್ತಾನೆ. ಅವಳ ಹಣೆಗೆ ಮುತ್ತನ್ನು ಕೊಟ್ಟು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತಾನೆ. ಏನಾಯಿತು ಅಂತ ಕೇಳಿದಾಗ ಅವಳು ತುಂಬ ಕೆಟ್ಟ ಕನಸು. ನಿಮ್ಮನ್ನು ನನ್ನಿಂದ ಯಾರೋ ದೂರ ಕರೆದುಕೊಂಡು ಹೋಗುತ್ತಿದ್ದಾರೆ. ನೀವು ಕೂಡ ಅವರ ಜೊತೆ ಹೋಗುತ್ತಿದ್ದೀರಾ. ಆ ರೀತಿ ಎಂದೂ ಕೂಡ ಮಾಡಬಾರದು. ಪ್ರಾಮಿಸ್ ಮಾಡಿ. ನನ್ನನ್ನು ಬಿಟ್ಟು ನಾನಾಗಿ ನಾನು ನಿಮ್ಮನ್ನು ಹೋಗಿ ಅಂತ ಹೇಳಿದರೂ ಕೂಡ ನೀವು ನನ್ನನ್ನು ಬಿಟ್ಟು ಹೋಗಬಾರದು ಅಂತ ತನ್ನ ಕೈಯನ್ನು ಮುಂದೆ ಹಿಡಿಯುತ್ತಾಳೆ. ಆಗ ರಾಹುಲ್ ಕೂಡ ಪ್ರಾಮಿಸ್ ಮಾಡುತ್ತಾನೆ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಕೆನ್ನೆಗಳಿಗೆ ಮುತ್ತು ಕೊಟ್ಟು, ನಾನು ನಿನ್ನನ್ನು ಎಲ್ಲಿ ಬಿಟ್ಟು ಹೋಗುತ್ತೇನೆ. ನೀನೇ ನನ್ನ ಅಸ್ತಿತ್ವ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಬದುಕು, ನೀನೇ ನನ್ನ ಸರ್ವಸ್ವ ಅಂತ ಪುನಃ ಪುನಃ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅದನ್ನು ಅವಳಿಗೆ ಮನವರಿಕೆ ಮಾಡಿಸಿಕೊಡುತ್ತಿರುತ್ತಾನೆ. ನಂತರ ಇಬ್ಬರೂ ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುತ್ತಾರೆ. ಆ ಅಪ್ಪುಗೆ ಒಂದು ರೀತಿ ಭರವಸೆ, ಸಾಂತ್ವನ ನೀಡುವ ರೀತಿ ಇರುತ್ತದೆ. ನೀನೇ ನನಗೆಲ್ಲ, ನೀನು ನನ್ನವಳು, ನನ್ನ ಆಸ್ತಿ, ನನ್ನ ಪ್ರಾಣ, ನನ್ನ ಉಸಿರು ಅಂತ ಅವಳ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸುತ್ತಾನೆ. ಆ ಮುತ್ತು ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಕೊಡುತ್ತಿರುತ್ತಾರೆ. ಅಲ್ಲಲ್ಲೇ ಈ ಮುತ್ತು ಕೊಡುವ ಸಮಯದಲ್ಲಿ ಯಾವುದೇ ನೋವುಗಳು ಇದ್ದರೂ ಆ ನೋವುಗಳು, ಕಷ್ಟಗಳು ಕರಗಿ ಹೋಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.